ಕಂದಮ್ಮ, ಏನಾಯ್ತು? ಯಾಕೆ ಪುಟಾಣಿ, ಯಾಕಿಷ್ಟೊಂದು ಬೇಜಾರಾಗಿದೆಯಾ? ಯಾರಾದರೂ ಏನಾದರೂ ಹೇಳಿದ್ರ ನನ್ನ ಮುದ್ದು ಮರಿಗೆ? ಸರಿ, ಊಟ ಮಾಡ್ದ ನೀನು? ಏನೋ ವಿಷಯ ಇದೆ. ನಾನು ಒಂಟಿ ಅಂತ ಭಾವಿಸ್ತಿದ್ಯಾ? ಹಳೆಯ ವಿಷಯಗಳೆಲ್ಲ ಈಗ ನೆನಪಿಗೆ ಬರ್ತಾ ಇದೆ, ಅದೇ ಅಲ್ವಾ? ನಿನ್ನ ಮೇಲೆ ನೀನು ಇನ್ನೂ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಎಲ್ಲಿ ನೋಡು ಮಗು, ನಾವು ಬದುಕನ್ನು ಹಿಡಿದು ನಿಲ್ಸೋಕಂತೂ ಆಗೋದಿಲ್ಲ. ಜೀವನ ಮುಂದಕ್ಕೆ ಸಾಗಲೇಬೇಕು. ಇನ್ನೂ ಎಷ್ಟು ದಿನ ಅವ್ರ ಹಿಂದೆ ಓಡೋಗ್ತೀಯ ಹೇಳು? ನಿನಗೂ ಸುಸ್ತಾಗಿದೆ, ಬಿಟ್ಬಿಡು ಮಗು. ನೋಡು, ಅವರಿಗೆಲ್ಲ ನಿನ್ನ ಪಡ್ಕೊಳ್ಳೋ ಯೋಗ್ಯತೆನೇ ಇಲ್ಲ ಬಂಗಾರ. ನಿನ್ನ ಪ್ರಯತ್ನ, ಪ್ರೀತಿ, ವಾತ್ಸಲ್ಯ ಯಾವುದನ್ನು ಪಡೆಯೋಕ್ಕೂ ಅವ್ರಿಗೆ ಯೋಗ್ಯತೆ ಇಲ್ಲ. ನೀನೇ ಹೇಳು, ನಿನ್ನ ಕಣ್ಣೀರಿಗೆ, ಒಂಟಿತನಕ್ಕೆ ಇದಕ್ಕೆಲ್ಲ ಯಾರು ಹೊಣೆ? ನೀನೇ ತಾನೆ? ಸರಿ, ಈಗ ನನ್ನ ಕೈ ಹಿಡ್ಕೊ, ಮೇಲೆ ತಿಳು. ಯಾಕೆಂದ್ರೆ ಬದುಕು ನಿನಗೋಸ್ಕರ ಕಾಯ್ತಾ ಇದೆ ಕಂದ. ನೀನೊಂದು ಶಕ್ತಿ, ಪ್ರಜ್ವಲಿಸುವ ಬೆಳಕು. ನೀನು ನಿನ್ನ ಬಗ್ಗೆ ಅಂದ್ಕೊಂಡಿರೋಕ್ಕಿಂತಲೂ ಮಾನಸಿಕವಾಗಿ ಬಲಿಷ್ಠ ನೀನು. ಅರ್ಥ ಆಯ್ತಾ? ಸರಿ, ಹೀಗೆ ಕೂತ್ಕೋಬೇಡ, ಹೋಗು, ಊಟ ಮಾಡು, ನಿದ್ದೆ ಮಾಡು. ಶುಭರಾತ್ರಿ. ನೀವು ಕೇಳ್ತಿದ್ರ ಭಾವಗಳ ದನಿ. ನಾನು ಕನ್ನಡದ ಅಪ್ಪಟ ಅಭಿಮಾನಿ.